ಗಿಲ್ಟ್, ತಪ್ಪಿತಸ್ಥ ಭಾವನೆ ಬಹಳ ಒಳ್ಳೆಯದು ಯಾವಾಗ ತಪ್ಪು ಮಾಡಿದಾಗ. ಆದರೆ ಪೋಷಕರಲ್ಲಿ ಇದು ಬಹಳ ಸಹಜ. ಪೇರೆಂಟ್ಸ್ ಗಿಲ್ಟ್ ಅಂತ ಹೇಳ್ತಾರೆ. ನಿಮ್ಮ ಕಂಟ್ರೋಲಲ್ಲೇ ಇಲ್ಲದೆ ಇರೋ ವಿಷಯಕ್ಕೂ ನಿಮ್ಮ ಮಗುಗೇನೋ ಹೆಚ್ಚು ಕಮ್ಮಿ ಆದಾಗ ನೀವು ನನ್ನಿಂದನೇ ನನ್ನ ಮಗುಗಾಯ್ತು ಅಂತ ಅದನ್ನ ತುಂಬಾ ದೊಡ್ಡದಾಗಿ ಮಾಡಿಕೊಂಡು ತೊಂದರೆ ಅನುಭವಿಸ್ತೀರಾ ನೋಡಿ, ಅದು ತಪ್ಪು. ಇವತ್ತು ನಮ್ಮ ಟಾಟ್ಸ್ ಅಂಡ್ ಮಾಮ್ ಸ್ಟೋರ್ನಲ್ಲಿ ಒಬ್ರು ಪೋಷಕರನ್ನ ಹೀಗೆ ಮಾತಾಡಿಸ್ತಾ, ನಾನು ಒಂದು ಪ್ರಾಡಕ್ಟ್ ಶೂಟಿಗೆ ಬರ್ತೀರಾ ಅಂತ ಅಂದೆ. ಅವಾಗ ನನ್ನ ಮಗು ಹುಷಾರಿಲ್ಲ ಅಂದ್ರು. ಏನಾಯ್ತು ಅಂತ ಕೇಳಿದಾಗ ಪಾಪ ಬಹಳ ನೋವಲ್ಲಿ ಅವ್ರು ಒಂದು ಹಂಚ್ಕೊಂಡ್ರು. ಆ ಪೋಷಕರು ಈ ವಿಡಿಯೋ ನೋಡ್ತಿದ್ರೆ ಕ್ಷಮೆ ಇರಲಿ, ನಾನು ನಿಮ್ಮ ಬಗ್ಗೆ ಪ್ರಚಾರ ಕೊಡಬೇಕು ಅಂತ ಖಂಡಿತ ನನ್ನ ಮನಸ್ಸಲ್ಲಿಲ್ಲ. ಆದರೆ ನಿಮಗೆ ಹೇಗೆ ಸಾಂತ್ವನ ಹೇಳಿದ್ನೋ ಇದೇ ಥರ ನೋವು ಅನುಭವಿಸಿದ ಪೇರೆಂಟ್ಸ್ಗೆ ಸಾಂತ್ವನ ಹೇಳೋದು ಒಂದೇ ನನ್ನ ಉದ್ದೇಶ. ಏನು ಹೇಳಿದ್ರು ಅಂದರೆ, ಮಗು ಸರಿ ತಿನ್ನೋವಾಗ ಬಿಸಿ ಬಿಸಿ ಸರಿ ಮಗು ಮೈ ಮೇಲೆ ಬಿದ್ದೋಯ್ತಂತೆ. ಪಾಪ ಚರ್ಮಕ್ಕೆಲ್ಲ ಹಾನಿಯಾಗಿದೆ. ಮಗು ಎಷ್ಟು ನೋವು ಅನುಭವಿಸಿರ್ಬೋದು, ಆ ತಾಯಿ ಎಷ್ಟು ನೋವು ಅನುಭವಿಸಿದಾಳೆ. ಆ ನೋವು ಜೊತೆಗೆ ಆ ಪಶ್ಚಾತ್ತಾಪ ಭಾವನೆ, ಆ ತಪ್ಪಿತಸ್ಥ ಭಾವನೆ ಎಲ್ಲ ಸೇರಿ ಬಹಳ ಇನ್ನ ಹೆಚ್ಚು ನೋವು ಉಂಟು ಮಾಡುತ್ತೆ. ನಿಮ್ಮನ್ನ ಇನ್ನ ಕ್ಷೀಣಿಸುತ್ತೆ, ವೀಕ್ ಮಾಡುತ್ತೆ. ಒಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಮಗುಗೆ ಏನ್ ಮಾಡ್ಬೇಕು ಅಂತ ನಿಮ್ ತಲೆನೇ ಓಡೋದಿಲ್ಲ. ಟು ದ್ಯಾಟ್ ಎಕ್ಸ್ಟೆಂಟ್ ನಾವು ಪೇರೆಂಟ್ ಗಿಲ್ಟ್ ತಗೊಂಡಿರ್ತೀವಿ. ನಾನು ಇದ್ದಿದ್ರೆ ಇದಾಗ್ತಿರ್ಲಿಲ್ವೇನೋ, ನಾನು ಆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಚೂಸ್ ಮಾಡಿದೆ ನೋಡಿ, ಅದೇ ತಪ್ಪು. ನಾನು ಕೆಲಸ ಬಿಟ್ಟು ಮನೇಲಿ ಇದ್ದಿದ್ರೆ ಮಗು ಚೆನ್ನಾಗಿರ್ತಿತ್ತೇನೋ, ನಮ್ಮಮ್ಮನ ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಆ ಕೇರ್ ಗಿವರ್ ಅವಳು ಗೊತ್ತಾಗಿಲ್ಲ, ಅವಳು ಸರಿಗ್ ಮಾಡ್ಬೋದಿತ್ತು, ನಾನು ಇದ್ದಿದ್ರೆ ಇದೇನು ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಳ್ತೀವಿ ನೋಡಿ. ಆ ತಪ್ಪಿತಸ್ಥ ಭಾವನೆ ಖಂಡಿತ ಬೇಡ. ಇದು ಆಗಿದ್ದು ತಪ್ಪು, ಖಂಡಿತ ತಪ್ಪು. ಆದ್ರೆ ನೀವು ಇದ್ದಾಗೂ ಕೂಡ ಆಗ್ಬೋದಿತ್ತು. ಮಗುಗೆ ಒಂದು ಬಹಳ ಡೆಲಿಕೇಟ್ ಅಲ್ಲದೆ ಬುದ್ಧಿ ಕೂಡ ಇರೋದಿಲ್ಲ ಆ ವಯಸ್ಸಲ್ಲಿ. ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ? ಎಲ್ಲೋ ಹೋಗಿ ನಡ್ಕೊಂಡು ಹೋಗ್ತಾ ಏನಕ್ಕೋ ಒಂದು ತಡೆ ಆಗಿ ಮಗು ಬೀಳ್ಬಹುದು ಅಲ್ವಾ? ಬಿದ್ದು ಬರೀ ಅಷ್ಟೇ ನೆಲದ ಮೇಲೆ ಬಿದ್ದಿರೋ ಅಂತ ಮಕ್ಕಳೇ ಮೂಗು ಬುರುಡೆ ಎಲ್ಲ ಹೊಡ್ಕೊಂಡು ರಕ್ತ ಬಂದಿರೋ ಅಂತ ಪರಿಸ್ಥಿತಿ ಎಷ್ಟಿದೆ. ಇದು ಯಾವ ಮಕ್ಳಿಗೂ ಆಗದೆ ಇರ್ಲಿ, ಬಟ್ ಹಾಗೆ ಆಗತ್ತೆ ಅಲ್ವಾ? ಎಷ್ಟು ಅಂತ ಪ್ರೊಟೆಕ್ಟ್ ಮಾಡ್ತೀರಾ ನೀವು? ನಿಮ್ಮ ಕೈ ಮೀರಿ ಆಗಿದ್ದು, ನಿಮ್ಮ ತಪ್ಪಿಲ್ದೆ ಆಗಿದ್ದಕ್ಕೆ ದಯಮಾಡಿ ನೀವು ಆ ತಪ್ಪಿತಸ್ಥ ಭಾವನೆಯಲ್ಲಿ ಬದುಕಬೇಡಿ. ಈ ನೋವು ಜೊತೆಗೆ ಇನ್ನೊಂದಷ್ಟು ನೋವನ್ನ ನಿಮ್ಮ ಮನಸ್ಸಿನೊಳಗೆ ಹಾಕೊಂಡು ನಿಮ್ಮ ಮೆಂಟಲ್ ಹೆಲ್ತ್ ಹಾಳು ಮಾಡ್ಕೊಳ್ಬೇಡಿ. ಈ ಸರಿಯಾಗಿ ಆದಾಗ ಮುಂದಿನ ಸರಿಯಾಗಿ ಆಗದೆ ಇರೋ ಹಾಗೆ ನಾನು ಏನ್ ಮಾಡ್ಬೇಕು? ಆ ಕೇರ್ ಗಿವರ್ ಹತ್ರ ಕೂತ್ ಮಾತಾಡ್ಬೇಕು. ಯಾರ ಮಗು ನೋಡ್ಕೋತಿದ್ರು ಅವ್ರ ಹತ್ರ ಆದಷ್ಟು ಹೆಚ್ಚು ಸಮಯ ಮಗು ಜೊತೆ ಇರಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ. ಇವತ್ತು ಶಿಶು ಆಗಿರುವಂತ ನಿಮ್ಮ ಮಗು ನಾಳೆ ಬೆಳೆಯುತ್ತೆ, ದೊಡ್ಡವನಾಗ್ತಾನೆ, ಎಲ್ಲೋ ಓಡ್ತಾನೆ, ಫೀಲ್ಡಲ್ಲಿ ನಡೀತಾನೆ, ಬೀಳ್ತಾನೆ. ಜೀವನದಲ್ಲೂ ಅಷ್ಟೇ ಏನೋ ಒಂದು ಪ್ರಮುಖ ಘಟನೆ ತಪ್ಪು ಮಾಡಿರ್ಬೋದು, ಅಲ್ಲೂ ಕೂಡ ಎಡವಿ ಕಲಿತಾರೆ. ಆ ಎಡವಿ ಕಲಿಯುವಂತ ಶಕ್ತಿ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕೆ ಹೊರತು ಜೀವನ ಪೂರ್ತಿ ನನ್ನಿಂದ ಹಿಂಗಾಯ್ತು, ನನ್ನ ತಪ್ಪಿಂದ ನನ್ನ ಮಗ ಹಿಂಗಾದ, ತಪ್ಪು. ಅದು ಒಂದು ಜೀವ. ಆ ಜೀವನ ತಿದ್ದಿ ತೀಡ್ದಾಗ ಜೀವ ಚೆನ್ನಾಗೇ ಬೆಳೆಯುತ್ತೆ. ಈಗ ನಿಮ್ಮ ಮಗುಗೆ ಬೇಕಾಗಿರೋದು ನಿಮ್ಮ ಧೈರ್ಯ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ಆ ತಪ್ಪಿತಸ್ಥ ಭಾವನೆಯಲ್ಲಿ ಕೊರಗಿ ಕುಗ್ಗಿರೋ ಅಂತಹ ತಂದೆ ತಾಯಿ ಅಲ್ಲ. ಸೊ ಗಿಲ್ಟು ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಆಗಿರೋ ಅಂತಹ ವಿಷಯಕ್ಕೆ ಬೇಡ ಅಂತ ಅಷ್ಟೇ ಹೇಳೋ ಉದ್ದೇಶ ನಂದು. ಆ ತಾಯಿ ಮಗು ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.